ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದ್ದ 2024ನೇ ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕಕ್ಕೆ ವಿಧಾನ ಪರಿಷತ್ ಅನುಮೋದನೆ ನೀಡಿತು. ಪರಿಷತ್ ಕಲಾಪದ ವೇಳೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ವಿಧೇಯಕವನ್ನು ಮಂಡಿಸಿದರು. ಅನಂತರ ಮಾತನಾಡಿದ ಅವರು, ಇದು 5ನೇ ಬಾರಿಗೆ ಈ ಮಸೂದೆಗೆ ತಿದ್ದುಪಡಿ ತರಲಾಗಿದೆ. ಈಗಾಗಲೇ ಹಲವು ಬಾರಿ ಉದ್ಯೋಗದಾತ ಮತ್ತು ಸರ್ಕಾರದ ಕೊಡುಗೆಗಳನ್ನು ಬದಲಾಯಿಸಲಾಗಿದೆ. 50 ಉದ್ಯೋಗಿಗಳಿಗೂ ಹೆಚ್ಚು ಇರುವಲ್ಲಿ ಈ ಕಾಯ್ದೆಗೆ ವ್ಯಾಪ್ತಿಗೆ ಬರಲಿದ್ದಾರೆ ಎಂದರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು 5ನೇ ಬಾರಿ ಈ ಬಿಲ್ಲಿಗೆ ಅಮೆಂಡ್ಮೆಂಟ್ ತರತಕ್ಕಂಥದ್ದು. ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ ಆಕ್ಟ್ 1965 ಇನ್ ಸೆಕ್ಷನ್ 7 ಇನ್ ಸಬ್ಸೆಕ್ಷನ್ ಕ್ಲಾಸ್ 2 ನಲ್ಲಿ ಫಾರ್ ವರ್ಡ್ಸ್ 20 rupees, 40 rupees and 20 rupees, the words 50 rupees, 100 rupees, 50 rupees shall respectively be substituted ಅಂತಿದೆ. ಅಂದರೆ ನಾವು 1969ನೇ ಇಸ್ವಿನಲ್ಲಿ ಇದು ಕಾಂಟ್ರಿಬ್ಯೂಷನ್ ಪ್ರಾರಂಭ ಆಗಿರ್ತಕ್ಕಂಥ ಆರ್ಗನೈಸ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಾಂಟ್ರಿಬ್ಯೂಷನು. ಈ ಕಾಂಟ್ರಿಬ್ಯೂಷನ್ನಲ್ಲಿ ವರ್ಕರ್ಸ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಗೌರ್ಮೆಂಟ್ ಆಫ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಕಾಂಟ್ರಿಬ್ಯೂಷನ್ ಬರುತ್ತೆ. ಇದು 1969ನಲ್ಲಿ ಮೊದಲನೇ ಬಾರಿಗೆ ₹1 ಎಂಪ್ಲಾಯಿ, ₹2 ಎಂಪ್ಲಾಯರು, ₹1 ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಅದ ನಂತರ 94ನಲ್ಲಿ 3, 6, 3 ಆಯಿತು. 11ನೇ ಇಸ್ವಿನಲ್ಲಿ 6, 12, 6 ಆಯಿತು. 17ನೇ ಇಸ್ವಿನಲ್ಲಿ 20, 40, 20 ಆಯಿತು. ಈಗ ತಿರ್ಗಾ ನಾವು ಈ ಅಮೆಂಡ್ಮೆಂಟ್ನಲ್ಲಿ ₹50 ಎಂಪ್ಲಾಯಿ ಕೊಡಬೇಕು, ₹100 ಎಂಪ್ಲಾಯರ್ ಕೊಡಬೇಕು, ₹50 ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಂತಕ್ಕ ಈ ಒಂದು ಬದಲಾವಣೆ ತಂದಿರತಕ್ಕಂಥ ಉದ್ದೇಶ ಇದೇನಾಗಿದೆ. ಈ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥವ್ರು ಓನ್ಲಿ ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥವ್ರು, ಪೀಪಲ್ ಹೂ ಪೇ ESI, PF ಯಾರು ಕಟ್ತಾರೆ, ಯಾರು ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಯಾರು 50 ಜನಕ್ಕೂ ಹೆಚ್ಚು ಎಂಪ್ಲಾಯ್ಸ್ ಇರ್ತಾರೆ ಆ ಇಂಡಸ್ಟ್ರಿ ಮಾತ್ರ ಈ ಒಂದು ಕಾಂಟ್ರಿಬ್ಯೂಷನ್ಗೆ ಬರ್ತಾರೆ. ಇದು 2022ನೇ ಸಾಲಿನ ನಮ್ಮ ವೆಲ್ಫೇರ್ ಬೋರ್ಡ್ನಲ್ಲಿ ರೆಸಲ್ಯೂಷನ್ ಪಾಸ್ ಆಗಿರ್ತಕ್ಕಂಥದ್ದು. ಕಾರಣ ಏನಂತಂದ್ರೆ ಸಭಾಧ್ಯಕ್ಷರೇ, ಇದು ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಎಜುಕೇಶನ್ ಅಸಿಸ್ಟೆನ್ಸ್ ಅನ್ನು ಕೊಡ್ತೀವಿ, ಮೆಡಿಕಲ್ ಅಸಿಸ್ಟೆನ್ಸ್ ನ ಕೊಡ್ತೀವಿ, ಮೆಟರ್ನಿಟಿ ಬೆನಿಫಿಟ್ ಅನ್ನು ಕೊಡ್ತೀವಿ, ಆಕ್ಸಿಡೆಂಟ್ ಬೆನಿಫಿಟ್ಸ್ ನ ಕೊಡ್ತೀವಿ, ಫ್ಯೂನರಲ್ ಎಕ್ಸ್ಪೆನ್ಸಸ್ ಇಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಆದರೆ ಕಳೆದ 2 ಸಾಲಿನಿಂದ ನಮಗೇನಾಗಿದೆ, 2022-23ನೇ ಸಾಲಿನಲ್ಲಿ ನಮಗೆ ಸುಮಾರು ಕಾಂಟ್ರಿಬ್ಯೂಷನ್ ಅಮೌಂಟ್ ಬಂದಿರತಕ್ಕಂಥದಕ್ಕೂ ನಾವು ಎಕ್ಸ್ಪೆಂಡಿಚರ್ ಬಹಳ ಆಗ್ತಾ ಇದೆ. ಅಂದ್ರೆ ನಮಗೆ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದನ್ ದ ರಿಸೀಟ್ಸ್. ಹಂಗಾಗಿ ಈ ಎಲ್ಲ ನಮ್ಮ ಶಾಸಕರದು ಕಮ್ಯುನಿಟಿ ಹಾಲ್ ಡಿಮಾಂಡ್ ಜಾಸ್ತಿ ಇದೆ. ಆಮೇಲೆ ಮೋರ್ ನಂಬರ್ ಆಫ್ ಎಂಪ್ಲಾಯೀಸ್ ಜಾಸ್ತಿ ಆಗಿದ್ದಾರೆ. 49 ಲಕ್ಷಕ್ಕಿಂತ ಇವತ್ತು 57 ಲಕ್ಷ ಎಂಪ್ಲಾಯೀಸ್ ಜಾಸ್ತಿ ಆಗಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿದೆ. ಹಂಗಾಗಿ ಈ ಸದನದಲ್ಲಿ ಮನವಿ ಮಾಡತಕ್ಕಂಥದ್ದು, ಇದು ಕೊಡೋದ್ರಿಂದ ನಮ್ಮ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇವರೇನು ಆರ್ಗನೈಸ್ ಸೆಕ್ಟರ್ ಏನು ಕೆಲಸ ಮಾಡ್ತಿದ್ದಾರೆ ಇವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವರಿಗೆ ಅನುಕೂಲ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಬಿಲ್ ಅನ್ನು ತಂದಿದ್ದೀವಿ. ಸದನ ಮುಂದೆ ಇದು ಮಂಡಿಸಿದ್ದೇನೆ. ತಾಮೆಲ್ಲರ ಒಪ್ಪಿಗೆಯನ್ನು ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ. ತಿಪ್ಪೇಸ್ವಾಮಿ. ಇನ್ನು ಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿ, TS ಶ್ರವಣ್, ಕೇಶವ್ ಪ್ರಸಾದ್, ಐವಾನ್ ಡಿಸೋಜಾ ಅವರು ಈ ನೀತಿಯ ಬಳಕೆ ಬಗ್ಗೆ ವಿವರಗಳನ್ನು ಕೋರಿದ್ರು. ಕಟ್ಟಡ ಕಾರ್ಮಿಕರ ಕಲ್ಯಾಣ ಇದೆಯಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಇದೆಯಾ? ಅದೇ ಪ್ರತ್ಯೇಕವಾದಂಥ ನಿಧಿ, ಇದೇ ಪ್ರತ್ಯೇಕವಾದಂಥ ನಿಧಿ. ಬಟ್ ಇದನ್ನ ಗೌರ್ನ್ ಮಾಡ್ತಕ್ಕಂತಹ ಯಾವ ಕಮಿಟಿ ಇದೆ ಮತ್ತು ಅದಕ್ಕೆ ಯಾವ್ದು ಕಮಿಟಿ ಇದೆ ಬೇರೆ ದಯಮಾಡಿ ತಿಳಿಸಬೇಕು. ಶರವಣ್. ಸಭಾಪತಿಗಳೇ, ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಅಗತ್ಯವಾದ ಹಣಕಾಸು ಒದಗಿಸಲು ಇದು ಸಹಾಯವಾಗುತ್ತೆ. ಅದರ ಬಗ್ಗೆ ಯಾವುದೇ ತಕರಾರಿಲ್ಲ. ಮತ್ತೆ ಇವತ್ತು ಏನಾಗ್ತಾ ಇದೆ, ಪ್ರತಿ ತಿಂಗಳು ಕಲ್ಯಾಣ ನಿಧಿಗೆ ಬರುವಂತ ಇದನ್ನು ನೋಡಿಕೊಳ್ಳೋದಕ್ಕೆ ಒಂದು ವಿಶೇಷ ಸೆಲ್ಲನ್ನು ತಾವು ಸ್ಥಾಪನೆ ಮಾಡಿದ್ರೆ ಇನ್ನಷ್ಟು ಇದು ಬಲಿಷ್ಠವಾಗುತ್ತೆ ಅನ್ನೋದು ನನ್ನ ಉದ್ದೇಶ. ಇದರಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಯೂನಿಟ್ಗಳೆಷ್ಟು ಅಥವಾ ಎಷ್ಟು ಜನ ಇದರಲ್ಲಿ ಕವರ್ ಆಗಿದ್ದಾರೆ, ಸಂಗ್ರಹ ಆಗುವಂತ ಮೊತ್ತ ಹಣ ಎಷ್ಟಾಗಿರುತ್ತೆ, ಫೆಸಿಲಿಟೀಸ್ ಹೆಚ್ಚು ಮಾಡ್ತೀವಿ ಅಂತಂದ್ರೆ ಏನ್ ಹೆಚ್ಚು ಮಾಡ್ತೀವಿ, ಅಥವಾ ಉನ್ನತೀಕರಿಸ್ತೀವಿ ಅಂದ್ರೆ ಏನು ಉನ್ನತೀಕರಿಸ್ತೀರಿ? ಡಿಸೋಜಾ. ನನ್ನ ಪ್ರಶ್ನೆ ಇರೋದು, ಇತ್ತೀಚೆಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿದಾಗ ಅದು ಮೋಸ್ಟ್ ಆಫ್ ದ ಸ್ಮಾರ್ಟ್ ಕಾರ್ಡ್ ಆರ್ ಬೋಗಸ್ ಅಂತ ಹೇಳುವಂಥದ್ದು ನಾನು ಓದಿಕೊಂಡಿದ್ದೆ, ತಿಳ್ಕೊಂಡಿದ್ದೇನೆ, ಕಾರ್ಮಿಕರ ಜೊತೆ ಇತ್ತು. ಹಾಗಾಗಿ ಈ ದುಡ್ಡನ್ನು ತಾವು ಸಂಗ್ರಹ ಮಾಡ್ತೀರಿ, ₹100, ₹50, ₹40, ಹಿಂದೆ ಕೊಡ್ತಕ್ಕಂಥ ದುಡ್ಡನ್ನು ಕೂಡ ಅದರಿಂದ ದುರುಪಯೋಗ ಆಗ್ತದಲ್ಲ ಅಂತ ಹೇಳೋದು ನನ್ನದು.
ಮತ್ತು ಎಂಪ್ಲಾಯಿ ಮತ್ತು ಸ್ಟೇಟ್ ಗೌರ್ಮೆಂಟ್ 3 ಜನ ಒಟ್ಟು ಸೇರಿ ಕೊಡ್ತಕ್ಕಂಥ ದುಡ್ಡು ಇದು. ಹಾಗಾಗಿ ವೆಲ್ಫೇರ್ ಸ್ಕೀಮನ್ನು ಮಾಡುವಾಗ ಅಸಂಘಟಿತ ಕಾರ್ಮಿಕರು 85% ಜನ ಇದ್ದಾರೆ. ಈ ಅಸಂಘಟಿತ ಕಾರ್ಮಿಕರಿಗೆ ಯಾವ ರೀತಿ ನೀವು ಪಾಸ್ ಆನ್ ಮಾಡ್ತೀರಿ? ಮತ್ತು ಅಸಂಘಟಿತ ಕಾರ್ಮಿಕರಿಗೆ ನೀವು ಪೆನ್ಷನ್ ಕೊಡ್ತಾ ಇದ್ರಿ, ಸ್ಟೇಟ್ ಗೌರ್ಮೆಂಟ್ ಇಷ್ಟು ದುಡ್ಡು ಹಾಕೋದು, ಓನರ್ ಎಷ್ಟು ಹಾಕಬೇಕು, ಎಂಪ್ಲಾಯ್ ಎಷ್ಟು ಹಾಕಬೇಕು. ಹಾಗಾಗಿ ಆ ಸ್ಕೀಮಿಗೆ ಏನಾದರೂ ನಾವು ಈ ದುಡ್ಡನ್ನು ಬಳಕೆ ಮಾಡ್ತೀರಾ? ಅವರಿಗೇನಾದರೂ ಅವರಿಗೇನಾದ್ರು ಪ್ರಯೋಜನ ಹೋಗ್ತದಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಇಲಾಖೆ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ. ನಿರ್ದಿಷ್ಟ ಪ್ರಕರಣ ಇದ್ರೆ ಕ್ರಮ ಕೈಗೊಳ್ಳಲಾಗುವುದು. ಅಸಂಘಟಿತ ಕಾರ್ಮಿಕರಿಗೆ ಸಹ ಸೌಲಭ್ಯಗಳನ್ನು ನೀಡಲಾಗುತ್ತೆ ಅಂತ ಹೇಳಿದ್ರು. ದೀಪಕ್ ಚಚ್ಚಡಿ, KMM ಕನ್ನಡ ನ್ಯೂಸ್, ಬೆಳಗಾವಿ.